ಎಂಜಾಯ್ ಮಾಡಲಿ. ನನಗೆ ಸ್ವಲ್ಪ ಕೆಲಸ ಇದೆ, ಮಾಡಬೇಕು. ನೋಡಿ ಫ್ರಂಟ್ ಗೇಟ್ ಈ ಥರ ಇದೆ. ನೀವು ಈಗಾಗಲೇ ನೋಡಿದ್ದೀರಲ್ಲ ಒಳಗಡೆ ಎಲ್ಲ. ನಿಧಾನ ವಿಕ್ಕಿ. ಇಲ್ಲಿ ಸ್ಫೂರ್ತಿ ಆಲೂಗಡ್ಡೆ ತುರಿತಾ ಇದ್ದಾಳೆ. ಅಲ್ಲಿ ವಿಕ್ಕಿ ಆಲೂಗಡ್ಡೆದು ಒಟ್ಟು ತೆಗಿತಾ ಇದ್ದಾನೆ. ನಿಜವಾಗ್ಲೂ ಗೊತ್ತಿಲ್ಲ ಏನಕ್ಕೆ ಅಂತ. ಏನು ಮಾಡೋದಕ್ಕೆ? ಪೊಟೆಟೊ ಚಿಪ್ಸ್ ಮಾಡೋದಕ್ಕಂತೆ. ಇಲ್ಲಿ ಇವರು ತುರಿತಾ ಇದ್ದಾರೆ, ಅಲ್ಲ ಅವನು ಪೀಲ್ ಮಾಡ್ತಾ ಇದ್ದಾನೆ. ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ಅಪ್ಪು ಬಾಯಲ್ಲಿ ಹಾಯ್. ಇವನು ಬಂದು ವಿಕ್ಕಿ ಫ್ರೆಂಡ್. ಇವರಿಬ್ಬರು ಒಂದೇ ಸ್ಕೂಲ್ಗೆ ಹೋಗೋದು, ಒಂದೇ ಕ್ಲಾಸು. ಇವತ್ತು ಆಟ ಆಡೋದಕ್ಕೆ ಮನೆ ಹತ್ರ ಬಂದಿದ್ದಾನೆ. ಚಾರು ಕಣ್ಣು ಅಲ್ಲಿ ಆ ಮನೆಯಲ್ಲಿ ತುರಿತಾ ಇದ್ದಾರೆ. ಯಾರ ಮನೆಗೆ ಹೋಗಿ? ಯಾರೋ ಮನೆಗೆ ಹೋಗಿದ್ದಾರೆ ಅಂದರೆ ಇಲ್ಲೇ ಪಕ್ಕದ ಮನೆಯಲ್ಲಿ ಮನೆಗೆ. ಅಮ್ಮ ದೇವರೇ ಭಗವಂತ, ಇವ್ರ ಹತ್ರ ಸಾಕಾಗೋಗುತ್ತೆ ನಿಜವಾಗಿ. ಸ್ಕೂಲ್ ಇದ್ದರೆ ಬೆಳಗ್ಗೆ ಹೋಗಿ ಸಂಜೆ ಬರ್ತಾರೆ, ಆಯಿತಾ. ಸ್ಕೂಲ್ ಇಲ್ಲ ಅಂತಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡ್ತಾನೆ ಇರಬೇಕು, ಸಾಕಾಗೋಗುತ್ತೆ. ಇವಾಗ ಏನೋ ಮಾಡ್ತಾಯಿದ್ದಾರೆ. ಇಲ್ಲೆಲ್ಲ ಫುಲ್ಲು ಗಲೀಜು ಮಾಡಾಕ್ತಾರೆ. ಮತ್ತೆ ಇಲ್ಲೆಲ್ಲ ನಾನು ಗುಡಿಸ್ಬೇಕು, ಕ್ಲೀನ್ ಮಾಡಬೇಕು. ಈ ಸತಿ ಏನಾದರೂ ಎಲ್ಲ ಫುಲ್ಲು ಮೆಸ್ ಮಾಡಿದ್ದಾರೆ ಅಂದರೆ ಅವ್ರಿಗೆ ಹೇಳ್ತೀನಿ ಕ್ಲೀನ್ ಮಾಡೋದಕ್ಕೆ. ನೀವೇ ಮಾಡಬೇಕು. ಇವತ್ತು ನೀರಿಲ್ಲದೆ ನಮ್ಮ ಮಕ್ಕಳು ಯಾರೂ ಸ್ನಾನ ಮಾಡಿಲ್ಲ. ಇವತ್ತು ಸ್ನಾನಕ್ಕೆ ಏನು ಲೀವ್ ಕೊಟ್ಬಿಟ್ಟಿದ್ದಾರೆ. ಈಗ ಕರೆಂಟ್ ಬಂದಿದೆ, ಸೊ ಮೋಟ್ರ್ ಆನ್ ಮಾಡಿದ್ದಾರೆ. ನೀರು ಈಗ ಬರ್ತಾ ಇದೆ. ಓ ಮೈ ಗಾಡ್, ಶಕೆ ಅಂದರೆ ಶಕೆ, ತಡ್ಕೊಳಕ್ಕಾಗ್ತಾಯಿಲ್ಲ. ಓಕೆ ಫ್ರೆಂಡ್ಸ್, ನೋಡೋಣ ಏನು ರೆಸಿಪಿ ಮಾಡ್ತಾರೋ ಏನೋ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಆಮೇಲೆ ನಿಮಗೆ ತಿಳ್ಕೊಂಡು ಹೇಳ್ತೀನಿ ನಾನು, ಓಕೆನಾ. ಎಸ್, ನನಗೆ ಅಲ್ಲಿ ಆ ಮನೇಲಿ ಸ್ವಲ್ಪ ಕೆಲಸ ಇದೆ. ಇಷ್ಟೊತ್ತು ಇಲ್ಲೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಎಲ್ಲ ಏನೋ ಪ್ರಾಜೆಕ್ಟ್ ಅಂತೆ, ಅದಂತೆ ಇದಂತೆ ಎಲ್ಲ ಪೇಪರ್ಸ್ ಎಲ್ಲ ಹಾಕಿದ್ರು. ಸೊ ನೀಟಾಗಿ ಗುಡಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಟ್ಟೆ. ಅಷ್ಟರಲ್ಲಿ ಮತ್ತೆ ಇನ್ನೇನೋ ತೊಗೊಂಡು ಬಂದಿದ್ದಾರೆ ಇಲ್ಲಿ ಮಾಡೋದಕ್ಕೆ. ಒಂದು ನಿಮಿಷನೂ ಫ್ರೀ ಇರಲ್ಲ. ಸೈಕಲ್ ತುಳಿದಾಯಿತು, ಫುಲ್ಲು ಜಗಳ ಆಡಿದಾಯಿತು, ಅದಾಯಿತು ಇದಾಯಿತು. ಈಗ ಇದೊಂದು ಕೆಲಸ ಹಿಡ್ದಿದ್ದಾರೆ. ನಾನು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ. ಸೊ ಅದನ್ನು ಒಣಗಾಕ್ಬೇಕು. ಒಣಗಾಕ್ಬಿಟ್ಟು ಬಂದು ಆಮೇಲೆ ಸಿಗ್ತೀನಿ ನಾನು ನಿಮಗೆ. ಆ್ಯಂಡ್ ಮೇಲೆ ಇವತ್ತು ಕಂಬಿ ಎಲ್ಲ ಕಟ್ಟಿದ್ದಾರೆ ಬಟ್ಟೆ ಒಣಗಾಕೋದಕ್ಕೆ. ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಫಸ್ಟು ಇಲ್ಲಿ ಅಂದರೆ ಈ ಮನೆ ಪ್ಲೇಸಲ್ಲಿ ನಾವು ಇಲ್ಲಿ ಕಂಬಿ ಕಟ್ಬಿಟ್ಟು ಒಣಗಾಕ್ತಾ ಇದ್ದಿದ್ದು. ಈಗ ಆರಾಮಾಗಿ ಮನೆಯೆಲ್ಲ ಆಗಿರೋದಕ್ಕೆ ಮನೆ ಮೇಲೆ ಕಂಬಿ ಕಟ್ಬಿಟ್ಟು ಸೊ ಈಗ ಒಣಗಾಕ್ಕೊಳ್ತಾ ಇದ್ದೀವಿ. ಇವತ್ತು ಕಟ್ಟಿದ್ದಾರೆ, ಇಷ್ಟು ದಿನ ಕಟ್ಟಿರಲಿಲ್ಲ. ಸೊ ಅದು ಕಂಬಿ ಇರಲಿಲ್ಲ, ಸೊ ಅದಕ್ಕೆ ಇವತ್ತು ಕಟ್ಟಿದ್ದಾರೆ. ಆ್ಯಂಡ್ ಇವತ್ತಿಂದ ಆರಾಮಾಗಿ ನಾನು ಬಟ್ಟೆಗಳನ್ನು ಒಣಗಾಕ್ಕೊತೀನಿ ಮೇಲೆ. ಬಟ್ಟೆಗಳು ಒಣಗಾಗೋದಕ್ಕೆ ಒಂದು ದೊಡ್ಡ ಹಿಂಸೆ ಆಗಿಬಿಟ್ಟಿತ್ತು. ಅವರು ಮನೆ ಮೇಲೆ ಹೋಗಿ ಒಣಗಾಕ್ಬೇಕಾಗಿತ್ತು, ಪಕ್ಕದ ಮನೆಯವ್ರ ಮನೆ ಮೇಲೆ. ಮಳೆ ಬಂದಾಗ ಹಾಗೆಲ್ಲ ತುಂಬಾ ಕಷ್ಟ ಆಗ್ತಾಯಿತ್ತು. ಮೊದಲೇ ನಮ್ಮ ಮನೇಲಿ ಬಟ್ಟೆಗಳು ಜಾಸ್ತಿ, ಒಗೆಯೋದು, ಹಾರಾಕೋದು, ಮತ್ತೆ ಮಡ್ಚಿಡೋದು, ಇದೇ ಕೆಲಸ. ಆ್ಯಂಡ್ ಹೋಗಿ ನೋಡ್ತೀನಿ, ನೋಡ್ಬಿಟ್ಟು ಬರ್ತೀನಿ. ಆಮೇಲೆ ಸಿಗ್ತೀನಿ ನಾನು ನಿಮಗೆ, ಓಕೆನಾ. ಅವರಿಬ್ಬರು ಇನ್ನೂ ಬಂದಿಲ್ಲ. ಕಂಬಿ ಕಟ್ಟಿದ್ದಾರೆ. ನಾನಂತೂ ಫುಲ್ ಖುಷಿ. ಈಗ ಆರಾಮಾಗಿ ಬಟ್ಟೆಗಳನ್ನ ಒಣಗಾಕ್ಕೊತೀನಿ. ಇಲ್ಲಿ 1 2 3 ನೋಡಿ, ಗ್ರೀನ್ ಕಲರ್, ಇಲ್ಲೊಂದು, ಆಮೇಲೆ ಇಲ್ಲೊಂದು. ಇದು ಆರಾಮಾಗಿ ಒಣಗಾಕ್ಕೊಳ್ತೀನಿ ಬಟ್ಟೆಗಳನ್ನು, ಯಾವುದೇ ಟೆನ್ಷನ್ ಇಲ್ಲದೆ. ಆಗಿರಬೇಕು. ತಂದು ಒಣಗಾಕ್ಬಿಟ್ಟು ಆಮೇಲೆ ಸಿಗ್ತೀನಿ ನಾನು ನಿಮಗೆ, ಓಕೆನಾ.
ಆಗೋಯ್ತಾ? ಸಾಕು ಚಾರ್ವಿ, ಸಾಕು. ರಾತ್ರಿ ಮಾಡ್ದಂಗೆ ಮಾಡ್ತೀಯ ನೀನು. ಉಪ್ಪು ಜಾಸ್ತಿ, ಖಾರ ಜಾಸ್ತಿ. ನಮ್ಮ ಪುಟಾಣಿಗಳು ಮಾಡಿರೋ ಸ್ನ್ಯಾಕ್ಸ್. ಚೆನ್ನಾಗಿದೆ. ಏನೇನು ಹಾಕಿದ್ರೆ ಇನ್ನೂ ಇಂಗ್ರೀಡಿಯೆಂಟ್ಸ್ ಹೇಳು. ತಿನ್ಬಿಟ್ಟು ಹೇಳು. ನಮ್ಮ ಚಾರು ತಿನ್ನೋದ್ರಲ್ಲಿ ಬ್ಯುಸಿ ಆಗಿದ್ದಾಳೆ. ಆಮೇಲೆ ಹೇಳ್ತಾಳೆ ರೆಸಿಪಿ. ಪೊಟೇಟೋಸ್ನ ತುರಿದ್ಬಿಟ್ಟು ಅದಕ್ಕೆ ಕಡಲೆ ಹಸಿಟ್ಟು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಆಮೇಲೆ ರೌಂಡಿಗೆ ಮಾಡಿಬಿಟ್ಟು ಆಯಿಲಲ್ಲಿ ಫ್ರೈ ಮಾಡೋದು. ಏಯ್ ತಿಂದೇನಾ? ಚಾರು ಅಕ್ಕ ಮಾಡಿದ್ದೀವಿ ಸ್ನ್ಯಾಕ್ಸು. ಹಾಂ, ನಿನ್ನ ಸೈಕಲ್ ತುಳಿಯೋಬೋದು. ತಣ್ಣೀರಲ್ಲಿ ಫೇಸ್ ವಾಶ್ ಮಾಡ್ಕೊಂಡು ಬಂದೆ ಶೆಕೆಗೆ. ನೋಡಿದ್ರಲ್ಲ, ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದಾನೆ ವಿಕ್ಕಿ. ಅವನಿಗೆ ಜಾಯಿನ್ ಮಾಡಿಸಿದ್ದೀವಿ ಅವನ್ನ. ಎಲ್ಲೂ ಇಲ್ಲ, ಮೇಲೆ ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದಾರೆ. ನೀವು ಹೋಗ್ಬಿಡ್ರಿ. ಆಮೇಲೆ ಟ್ಯೂಷನ್ನು ಇನ್ನೊಂದು 15 ಮಿನಿಟ್ಸ್ ಬಿಟ್ಟು ಬನ್ನಿರಿ. ಇಲ್ಲ, ನಿಧಾನಕ್ಕೆ ಕೇಳೋಗ್ರಿ ಚಾರುನ, ಓಕೆನಾ? ಚಾರು ಟ್ಯೂಷನ್ ಮಾಡ್ತಾ ಇದ್ದಾಳೆ ಅವ್ರಿಗೆ. ಇನ್ನು ಚಿಕ್ಕವರು ಅವರಿಬ್ರಿಗೂ ಚಾರು ಟ್ಯೂಷನ್ ಮಾಡ್ತಾ ಇದ್ದಾಳೆ. ಸಾರಿ. ಓಕೆ ಫ್ರೆಂಡ್ಸ್, ನನಗೆ ಈಗ ಸಂಜೆ ಕೆಲಸ ಜಾಸ್ತಿ ಇದೆ. ಎಕ್ಸಸೈಸ್ ಮಾಡಬೇಕು ನಾನು ಹೋಗಿ. ಮತ್ತು ಅಲ್ಲಿ ಸೆಡಲೆಲ್ಲ ಕ್ಲೀನ್ ಮಾಡಬೇಕು. ಮತ್ತು ಮಾಮೂಲಿ ಮನೆ ಕಸ ಗುಡಿಸು, ಅದು ಮಾಡು ಇದು ಮಾಡು. ಸೊ ಈವ್ನಿಂಗ್ ಕೆಲಸ ಶುರು. ಸೊ ಆದರೆ ವ್ಲಾಗ್ ಮಾಡ್ತೀನಿ ಮತ್ತೆ. ಇಲ್ಲ ಅಂತಂದರೆ ನೋಡೋಣ, ಓಕೆನಾ? ಸೊ ಎಸ್, ನಾನು ಟೇಸ್ಟ್ ಮಾಡಲ್ಲ. ಫೈನಲಿ ಈ ಬಟ್ಟೆಗಳನ್ನು ಒಣಗಾಕ್ತಾ ಇದ್ದೀನಿ ಫ್ರೆಂಡ್ಸ್. ಎಷ್ಟು ಖುಷಿ ಆಯಿತು ಅಂತಂದರೆ ನನಗೆ ಅದು ಮಾತಲ್ಲಿ ಹೇಳೋದಕ್ಕಾಗಲ್ಲ. ಎಸ್, ಆಫ್ಕೋರ್ಸ್ ಇದು ಚಿಕ್ಕ ವಿಷಯನೇ, ಆದರೆ ನಮ್ಮ ಒಂದು ಸ್ವಂತ ಮನೆ ಮೇಲೆ ಕಂಬಿ ಕಟ್ಟಿ ಬಟ್ಟೆಗಳು ಒಣಗಾಕೋದು ಅದು ಬೇರೆ. ಇದು ಹೆಣ್ಮಕ್ಳಿಗೆ ಅರ್ಥ ಆಗುತ್ತೆ. ಯಾಕಂದರೆ ಬಟ್ಟೆ ಒಣಗಾಕೋದಕ್ಕೆ ಒಂದು ಸರಿಯಾದ ಪ್ಲೇಸ್ ಇಲ್ಲದೆ ತುಂಬ ಕಷ್ಟಪಡ್ತಾ ಇದ್ವಿ. ಸೊ ಫೈನಲಿ ಒಂದು ಪ್ಲೇಸ್ ಅಂತ ಆಗಿ ಒಣಗಾಕಿದ್ದಕ್ಕೆ ನನಗೆ ತುಂಬ ಖುಷಿ ಆಯಿತು. ಅಫ್ಕೋರ್ಸ್ ಇದು ಚಿಕ್ಕ ವಿಷಯ, ಬಟ್ ಚಿಕ್ಕ ವಿಷಯದಲ್ಲೂ ನಾವು ಖುಷಿನ ಕಾಣಬೇಕು ಅಲ್ವಾ? ಏನಂತೀರಾ? ಒಂದು ಬಿಗ್ ಡ್ರೀಮ್ ಫುಲ್ಫಿಲ್ ಆಯಿತು ಅಂತ ನನಗೆ ಫೀಲ್ ಆಯಿತು. ಅಫ್ಕೋರ್ಸ್ ಹೊಸ ಮನೆ ಅದೊಂದು ಎಲ್ಲರ ಕನಸು ಅಲ್ವಾ? ಓಕೆ ಫ್ರೆಂಡ್ಸ್, ನನ್ನಂತೂ ಎಕ್ಸಸೈಸ್ ಮಾಡಿದ್ದಾಯಿತು. ಈಗೋಗಿ ಫ್ರೆಶ್ ಅಪ್ ಆಗಬೇಕು ಆ್ಯಂಡ್ ಉಳಿದಿದ್ದ ಕೆಲಸ ಎಲ್ಲ ಮಾಡಬೇಕು. ಸೊ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ನಾನು ನಿಮಗೆ, ಓಕೆನಾ?
ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಯಾವಾಗಲೂ ಖುಷಿಯಾಗಿರಿ, ಹ್ಯಾಪಿಯಾಗಿರಿ, ಓಕೆನಾ. ನಮ್ಮ ಪುಟಾಣಿಗಳು ತುಂಬ ಗಲಾಟೆ ಮಾಡ್ತಾ ಇದ್ದಾರೆ ಹೊರಗಡೆ. ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆ ಅಂದ್ಕೊಳ್ತೀನಿ. ಸೊ ಓಕೆ ಬಾಯ್.